ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನುವಂತಹ ಯಾರೋ ಮೇಜರ್ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಇವರಿಂದ ನನ್ನ ಲೈಫ್ ಟರ್ನ್ ಆಯಿತು. ಇಲ್ಲ, ನಾನು ವ್ಯವಸಾಯ ಮಾಡ್ಕೊಂಡಿದ್ದರು ರಾಜಕೀಯದಲ್ಲಿ ಅಂದರೆ ಪೂರ್ಣ ಪ್ರಮಾಣವಾಗಿರಲಿಲ್ಲ. 90ರಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ರಾಮಚಂದ್ರ ಗೌಡರು 2092 ಚುನಾವಣೆ ಲೋಕಸಭಾ ಚುನಾವಣೆ, ಅವಾಗ ಸೀದಾ ಮನೆಗೆ ಯೂತ್ಸ್ ಬೇಕು, ಯುವಕರು ಬೇಕು ಅನ್ನೋದೊಂದು ಅವರ ಒಂದು ಉದ್ದೇಶ ಇತ್ತು. ಆ ಸಂದರ್ಭದಲ್ಲಿ ಅವ್ರು ಚುನಾವಣೆಗೆ ನಿಂತಾಗ ನಾವು ಪೂರ್ಣ ಪ್ರಮಾಣವಾಗಿ ಚುನಾವಣೆ ಕೆಲಸ ಮಾಡಿದ್ವಿ. ಅವತ್ತು ಒಂದು ಸೈಕಲ್ ಇಲ್ಲ, ಬಸ್ ಇಲ್ಲ, ಸ್ಕೂಟ್ರ್ ಇರಲ್ಲ. ನಾವು ಬಸ್ಗಳಲ್ಲಿ ಲಾರಿಗಳಲ್ಲಿ ಓಡಾಡ್ಕೊಂಡು ಪಾರ್ಟಿ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ವಿ. ಮೊದಲನೇದು ನನಗೆ ಜವಾಬ್ದಾರಿ ಕೊಟ್ಟಿದ್ದು ಎಮ್ಗೆ ಸ್ಥಾನಿಕ ಸಮಿತಿ ಅಂತ, ಅವರ ಸ್ಥಾನೀಯ ಸಮಿತಿ ಅಂತ ಪಂಚಾಯತಿ ಅಧ್ಯಕ್ಷನಾಗಿ ಪ್ರಾರಂಭ ಆಯಿತು. ಇವತ್ತು ಜಿಲ್ಲಾಧ್ಯಕ್ಷ, ರಾಜ್ಯ ರೈತ ಮಟ್ಟ ಉಪಾಧ್ಯಕ್ಷನಾಗಿ ನಿಂತಿದ್ದೀನಿ. ಯಾಕೆ ಬಿಜೆಪಿನೇ, ಯಾಕೆ ಬೇರೆ ಪಕ್ಷಗಳು ಯಾಕೆ? ನೋಡಿ, ನೇರವಾಗಿ ಹೇಳಬೇಕು ಅಂದರೆ ಒಂದು ಧರ್ಮ ನಿಷ್ಠೆ, ನಾವು ಹಿಂದೂ ಧರ್ಮ ನಿಷ್ಠೆ. ನಾವು ಹಿಂದೂ ಧರ್ಮ, ನಾವು ಬೇರೆ ಧರ್ಮಕ್ಕೆ ವಿರೋಧ ಇಲ್ಲ. ನಾವು ಹಿಂದೂ ಆಗಿ ಹುಟ್ಟಿದ್ದೀವಿ. ಹಿಂದೂ ಧರ್ಮಕ್ಕೆ ನಾವು ಏನಾದರೂ ಒಂದು ಕಿಂಚಿತ್ತು ನಾವು ಏನಾದರೂ ಸೇವೆ ಮಾಡಬೇಕು ಅನ್ನೋದು ಒಂದು ಇದಿತ್ತು. ಯಾಕೆಂದರೆ ಸಣ್ಣ ವಯಸ್ಸಿಂದ ನಾವು ವ್ಯವಸಾಯ ಮಾಡೋದ್ರಿಂದ ಪ್ರಾಣಿಗಳನ್ನ ಸಾಕೋದು ಮುಖ್ಯ ನನ್ನ ಆಸೆ. ಜೊತೆಗೆ ಗೋವು ಅಂದರೆ ನನಗೆ ಪಂಚಪ್ರಾಣ. ಗೋವು ಅಂದರೆ ಪಂಚಪ್ರಾಣ. ಹೀಗಾಗಿ ಗೋವು ರಕ್ಷಕ ಯಾರನ್ನ ಇರಬೇಕು ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಇರಬೇಕು. ಅದ್ರದ್ದು ನಮ್ಮ ಹಿಂದೂ ಉಳ್ಕೊಬೇಕು ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಏನಂತ, ಬಿಜೆಪಿಲಿರೋರು ಮಾತ್ರ ಹಿಂದೂ, ಬೇರೆಯವ್ರನ್ನ ಅವ್ರು ಹಿಂದೂ ತರ ನೋಡೋದಿಲ್ಲ. ಬೇರೆ ಯಾರ ಹಿಂದೂಗಳು ಬೇರೆ ಪಕ್ಷಕ್ಕೆ ಹೋದ್ರೆ ಅವ್ರು ಹಿಂದೂ ತರನೇ ನೋಡೋದಿಲ್ಲ. ಸೊ ಸರ್ವರು ಸಮಾನರು, ಇದು ಧರ್ಮ. ಈಗ ಎಕ್ಸಾಂಪಲ್ ನಾನು ರಾಘವೇಂದ್ರನು ಹಿಂದೂ ಧರ್ಮ. ಆದರೆ ನಾನೇನಾದರೂ ಅಪೋಸಿಟ್ ಮಾತಾಡಿದ್ರೆ, ಬಿಜೆಪಿಗೆ ಅಪೋಸಿಟ್ ಮಾತಾಡಿದ್ರೆ ಅದೊಂದು ಕಂಪ್ಲೇಂಟ್ ಆಗಿ ಪರಿವರ್ತನೆ ಆಗುತ್ತೆ. ಯಾಕೆ? ಅದು ಅವ್ರವ್ರು ತಿಳ್ಕೊಂಡಿರೋದು. ನಾವೇನು ಅನ್ಕೊಂತೀವಿ, ನಾವು ಹಿಂದೂ ಅಂತ ನಾಟಕ ಆಡೋಗ್ತಾರಲ್ಲ ಅವ್ರನ್ನ ನಂಬಲ್ಲ. ಹಿಂದೂ ಅಂತ ನಾಟಕ ಆಡಿ ಆ ಹಿಂದುತ್ವನೇ ಒಂದು ಬದಲಾವಣೆ ಮಾಡಕ್ ಹೊರಟಿದ್ದಾರೆ ಕೆಲವರು. ಈಗಾಗಲೇ ನಿಮ್ಗೆ ಗೊತ್ತಿರ್ಬೇಕು, ನೋಡ್ತಾ ಇದ್ದೀವಿ. ಅಂಥವ್ರನ್ನ ನಾವು ನಂಬಲ್ಲ, ನಮ್ಮ ಪಕ್ಷನೂ ನಂಬಲ್ಲ, ನಮ್ಮ ಹಿಂದೂ ಸಂಘಟನೆಗಳು ನಂಬಲ್ಲ. ನಿಜವಾದ ಹಿಂದೂಗಳು ಯಾರು ಇರ್ತಾರೋ ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ. ಏನೋ ಒಂದು ಮೆಸೇಜ್ ಕೊಡೋಕೆ ಪ್ರಯತ್ನ ಪಡಿ ಸರ್. ಅಂದ್ರೆ ಹಿಂದುತ್ವ ಅಂದ್ರೆ ಇದಕ್ಕೋಸ್ಕರ ನೀವು ನಂಬಬೇಕು. ನೋಡಿ, ನಮ್ಮ ಧರ್ಮದಲ್ಲಿ ನಾವು ಯಾವುದೇ ಬೇರೆ ಧರ್ಮದಿಂದ ನಾವು ಕನ್ವರ್ಟ್ ಮಾಡ್ಕೊಂಡು ನಾವು ಪ್ರೀತಿಯಿಂದ ಆಧಾರವಾಗಿ ನಾವು ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿ ನಮ್ಮ ಧರ್ಮಕ್ಕೂ ನಮ್ಮ ಜಾತಿಗೂ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ. ಅವ್ರ ಧರ್ಮದಲ್ಲಿ ಅವ್ರಿಗಿಂತ ಎಷ್ಟು ಸುಖವಾಗಿರ್ತಾರೆ ಅದಕ್ಕಿಂತ ಜಾಸ್ತಿ ನಾವು ಮಾನ್ಯತೆ ಕೊಡ್ತೀವಿ, ಗೌರವ ಕೊಡ್ತೀವಿ. ಅದೇ ರೀತಿ ಅವ್ರನ್ನ ಪೋಷಿಸ್ತೀವಿ. ಆದ್ರೆ ನಮ್ಮ ಧರ್ಮನ ಕಮ್ಮಿ ಮಾಡ್ತೀವಿ, ನಮ್ಮ ಧರ್ಮನ ನಶಿಸ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾವು ವಿರೋಧ. ಹಾಗಾಗಿ ನಮ್ಮ ಧರ್ಮದವ್ರಿಗೆ, ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಹೇಳೋದು ಇಷ್ಟ, ನಾವು ಯಾವುದೇ ಧರ್ಮಕ್ಕೂ ವಿರೋಧಿಗಳಲ್ಲ. ಆದ್ರೆ ನಮ್ಮ ಧರ್ಮದಿಂದ ಯಾರನ್ನು ಬೇರೆ ಧರ್ಮಕ್ಕೆ ನಾವುಗಳು ಕನ್ವರ್ಟ್ ಆಗೋದು ಬೇಡ. ಸರ್, ಇವಾಗ ಎಷ್ಟೋ ಜನ ಹೇಳುವಂಥ ಮಾತೇನೆಂದರೆ, ಪ್ರಪಂಚದಲ್ಲೇ ಇರುವಂತಹ ಧರ್ಮದಲ್ಲಿ ಧರ್ಮ ಒಡೆಯೋದಕ್ಕೆ ಅತಿ ಹೆಚ್ಚು ಜನ ಇರೋರು ಇದು ಹಿಂದೂ ಧರ್ಮದಲ್ಲೇ, ಹಿಂದೂ ಧರ್ಮದ ಒಳಗೆ ಇದ್ದು ಈ ಧರ್ಮವನ್ನ ಒಡೆಯುವಂತಹ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ. ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ನಾವು ನಂಬಬೇಕು, ನೀವು ನಂಬಬೇಕು, ಇಡೀ ಪ್ರಪಂಚನೇ ನಂಬಬೇಕು. ಅದನ್ನು ತಗೊಳ್ಳಿ, ನೀವು ನಮ್ಮ ದೇಶದ ಸ್ಥಿತಿಗತಿಗಳು ತಗೊಳ್ಳಿ. ನಾವು ಈಗ ಕಣ್ಣು ಮುಂದೆ ನೋಡ್ತಾ ಇರೋದೇ ಉದಾಹರಣೆ ಧರ್ಮಸ್ಥಳ. ಅದಕ್ಕಿಂತ ಮುಂದೆ ಯಾವ್ಯಾವ ಮಠಗಳು, ರಾಘವೇಂದ್ರ ಮಠ ಆಯ್ತು, ಎಲ್ಲಾ ಮಠಗಳು, ಎಲ್ಲಾ ಸ್ವಾಮೀಜಿ ಮೇಲೆ ತಗೊಂಡ್ಬರ್ತಾ ಇರೋರೆ ನಮ್ಮ ಹಿಂದೂ ಉಳಿಯಂತ ಕೆಲವು ಪಿತೂರಿ ಯಾರ್ಯಾರು ಮಾಡ್ತಾವ್ರೆ ಅಂತ ಧರ್ಮದ್ರೋಹಿಗಳೇ ಇದೆಲ್ಲ ಮಾಡ್ತಾ ಇರೋದು. ಇವಾಗ ಇನ್ನೊಂದು ಧರ್ಮದಲ್ಲಿ ನಾವು ಮಾತಾಡ್ತೀವಿ ಅಂತಂದ್ರೆ ಬೇರೆ ಧರ್ಮದಲ್ಲಿ ಯಾರು ಇರಲ್ವಾ, ನಮ್ಗಿನ್ನ ಕಠೋರವಾದಿಗಳು ಇರ್ತಾರೆ. ಏನಾದ್ರು ನಮ್ಮ ಧರ್ಮದಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಕೊಳಕಾದ್ರೆ ನಮ್ಮ ಮೀಡಿಯಾದಲ್ಲಿ ತೋರಿಸ್ತೀವಿ. ಬೇರೆ ಧರ್ಮದಲ್ಲಿ ಅಲ್ಲೇ
ಹುಚ್ಚೆ ಹೋಯ್ತಾ ಇದ್ರು ಆ ದೇವಸ್ಥಾನ ಅವರು ಮಸೀದಿಗಳಲ್ಲೋ ಇನ್ನೊಂದ್ರಲ್ಲೋ ಹುಚ್ಚೆ ಹೋಯ್ತಾ ಇದ್ರು ನಾವು ತೋರ್ಸಲ್ಲ. ಯಾಕಂದ್ರೆ ಆ ಧೈರ್ಯ ಮಾಡಲ್ಲ ನಾವು ಮಾಧ್ಯಮದವರು. ನಾನು ಹೇಳೋದು ಇಷ್ಟೇ, ಎಲ್ಲಾ ಧರ್ಮನು ಪ್ರೀತಿಸೋಣ. ನಾವು ನಮ್ಮ ದೇಶ ಜಾತ್ಯತೀತವಾದ, ನಾವು ಇನ್ನೊಂದು ಧರ್ಮದ ಮೇಲೆ ನಾವು ಬಲಾತ್ಕಾರ ಮಾಡೋದಿಲ್ಲ. ನಮ್ಮ ಧರ್ಮದ ಮೇಲೆ ಬೇರೆಯವ್ರು ಬಲಾತ್ಕಾರ ಮಾಡೋದು. ನಾವು ಸ್ವತಂತ್ರ ಇರೋಣ, ಅದಕ್ಕೆ ನಾವು ಸಂತೋಷವಾಗಿರೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.